ಮೈಸೂರಿನಲ್ಲಿ ಹಾಡಹಗಲೇ ರೋಡ್ ರಾಬರಿ ಆಗಿದೆ. ಉದ್ಯಮಿಗೆ ಹಲ್ಲೆ ಮಾಡಿ ಹಣ ಕಸಿದುಕೊಂಡು ಕಾರ್ ಸಮೇತ ಪರಾರಿಯಾಗಿದ್ದಾರೆ. ಮೈಸೂರಿನ ಜಯಪುರ ಬಳಿ ಹಾರೋಹಳ್ಳಿ ಬಳಿ ದರೋಡೆ ಆಗಿರೋದು. ರೋಡ್ ರಾಬರಿಗೆ ಬೆಚ್ಚಿ ಬಿದ್ದ ಮೈಸೂರು ಜನ. ಬೀದರ್ ಮಂಗಳೂರಿನ ಬಳಿಕ ಮೈಸೂರಲ್ಲಿ ಭಯಾನಕ ದರೋಡೆ ಆಗಿದೆ. 2 ಕಾರುಗಳಲ್ಲಿ ಬಂದು ಅಡ್ಡ ಹಾಕಿದ್ದಾರೆ 4 ಮುಸುಕುಧಾರಿಗಳು. ನಡು ರಸ್ತೆಯಲ್ಲಿ ಕಾರ್ ಅಡ್ಡಗಟ್ಟಿ ಮುಸುಕುಧಾರಿಗಳು ರಾಬರಿ ಮಾಡಿದ್ದಾರೆ. ಕೇರಳ ಉದ್ಯಮಿ ಸೂಫಿ ಎಂಬುವವರಿಗೆ ಸೇರಿದಂತ ಇನ್ನೋವಾ ಕಾರದು. ಉದ್ಯಮಿ ಬಳಿ ಹಣ ಕಸಿದುಕೊಂಡು ಕಾರ್ ಸಮೇತ ಖದೀಮರು ಪರಾರಿಯಾಗಿದ್ದಾರೆ ನೋಡಿ. ದರೋಡೆಕೋರರು ರಾಜ್ಯ ಬಿಟ್ಟು ತೆರಳದಂತೆ ನಾಕಾಬಂದಿ ಹಾಕಲಾಗಿದೆ. ಮೈಸೂರು ಗಡಿ ಭಾಗದಲ್ಲಿ ನಾಕಾಬಂದಿ ಹಾಕಿದ್ದಾರೆ ಪೊಲೀಸ್ನವರು. ಮೈಸೂರಿನ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದು. ಗಮನಿಸ್ತಾ ಇದ್ದೀವಿ. ಬೀದರ್ ಮಂಗಳೂರಿನ ಬಳಿಕ ಮೈಸೂರಲ್ಲಿ ಭಯಾನಕ ದರೋಡೆ ಆಗಿರೋದನ್ನ. ಈಗಾಗಲೇ ಬೀದರ್ನಲ್ಲಿ ಎಂತ ಒಂದು ದೊಡ್ಡ ದರೋಡೆ ಆಯಿತು. ATM ನಲ್ಲಿ ಹಣ ಹಾಕೋಕ್ ಬಂದಂತ ಸಂದರ್ಭದಲ್ಲಿ ಶೂಟೌಟ್ ಮಾಡಿ ಒಬ್ಬರನ್ನ ಸಾಯಿಸಿ ಇಬ್ಬರು ದರೋಡೆಕೋರರು ಆ ಹಣ ಇದ್ದಂತ ಬಾಕ್ಸ್ ಅನ್ನ ಎತ್ಕೊಂಡು ಹೋಗ್ತಾರೆ. ಅದಾದ ನಂತರ ಮಂಗಳೂರಿನಲ್ಲಿ ಇಡೀ ಬ್ಯಾಂಕ್ಗೆ ದರೋಡೆ ಆಗಿ ಹೋಗುತ್ರಿ. ಅದರ ನಂತರ ಈಗ ಮೈಸೂರಲ್ಲಿ ಭಯಾನಕ ದರೋಡೆ. ಅಂದ್ರೆ ಏನಾಗ್ತಾ ಇದೆ? ಕಾನೂನಿನ ಭಯ ಇಲ್ವಾ ಹಾಗಾದ್ರೆ ಇವರಿಗೆಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. 2 ಕಾರುಗಳಲ್ಲಿ ಬರ್ತಾರೆ, ಅಡ್ಡ ಹಾಕ್ತಾರೆ. 4 ಮುಸುಕುದಾರಿಗಳು ಮುಸ್ಕಾಕೊಂಡು ಬರ್ತಾರೆ. ನಡು ರಸ್ತೆಯಲ್ಲಿ ಕಾರ್ ಅಡ್ಡಗಡ್ತಾರೆ, ರಾಬರಿ ಮಾಡ್ತಾರೆ. ಕೇರಳ ಉದ್ಯಮಿ ಸೂಫಿ ಅನ್ನೋರಿಗೆ ಸೇರಿದಂತ ಇನ್ನೋವಾ ಕಾರ್ ಅದು. ಉದ್ಯಮಿ ಬಳಿ ಹಣ ಕಸಿದುಕೊಂಡು ಕಾರ್ ಸಮೇತ ಖದೀಮರು ಪರಾರಿಯಾಗಿದ್ದಾರೆ. ದರೋಡೆಕೋರರು ರಾಜ್ಯ ಬಿಟ್ಟು ತೆರಳದಂತೆ ನಾಕಾಬಂದಿಯನ್ನು ಹಾಕಲಾಗಿದೆ ಅಂತ ಈಗ ಮೈಸೂರು ಗಡಿ ಭಾಗದಲ್ಲಿ ನಾಕಾಬಂದಿ ಹಾಕಿದ್ದಾರೆ ಪೊಲೀಸರು. ಮೈಸೂರಿನ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು.